ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ನಾನು ಈ ದಿನ BComನ ಸೆಕೆಂಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ, ಸೆಕೆಂಡ್ ಸೆಮಿಸ್ಟರ್ಗೆ ಡಿಜಿಟಲ್ ಫ್ಲೂಯೆನ್ಸಿ ಅಂತ ಏನು ಪೇಪರ್ ಇದೆಯಲ್ಲ, ಇದು 2023 ಕ್ವಶನ್ ಪೇಪರು. ಇದು ನಿಮ್ಮ ಸೀನಿಯರ್ ಬರೆದಿರುವಂತಹ ಈಗಿನ ಸ್ಟೂಡೆಂಟ್ಗಳಿಗೆ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಇದು ತುಮಕೂರು ಯೂನಿವರ್ಸಿಟಿಯ ಪೇಪರು. ಸೊ BA, BCA, BSW, BCom ಈ ಥರ ಯಾರೆಲ್ಲ ಡಿಜಿಟಲ್ ಫ್ಲೂಯೆನ್ಸಿ ತೊಗೊಂಡಿದ್ದೀರಾ, ಸೊ ಅವರಿಗೆ ಈ ಪೇಪರ್ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಕೇಳ್ತಾ ಇದ್ರಿ, ಕಾಮೆಂಟ್ ಸಹ ಮಾಡ್ತಾ ಇದ್ರಿ, ಬ್ರೋ ನಮಗೆ ಡಿಜಿಟಲ್ ಫ್ಲೂಯೆನ್ಸಿರೋ ಇಂಪಾರ್ಟೆಂಟ್ ಕ್ವಶನ್ನ ಕೊಡಿ, ನಮ್ಗೆ ಓದ್ಕೊಳ್ಳೋದಕ್ಕೆ ಸ್ಟಡಿ ಮೆಟೀರಿಯಲ್ ಇಲ್ಲ ಅಂತ ಹೇಳ್ತಾ ಇದ್ರಿ. ಸೊ ಸ್ಟಡಿ ಮೆಟೀರಿಯಲ್ಲು ನಿಮ್ಮ ಕಾಲೇಜ್ಗಳಲ್ಲೇ ಆಲ್ಮೋಸ್ಟ್ ಅಲ್ಲೆಲ್ಲ ಪಾಠ ಮಾಡಿರ್ತಾರೆ. ಸೊ ಇದು 2023 ಕ್ವಶನ್ ಪೇಪರು. ಅದೇ ಥರ 2022 ಕ್ವಶನ್ ಪೇಪರ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ನೀವು ನೋಡ್ಕೊಬೋದು. ಸೊ ಈ ದಿನ ನಾವು ಡಿಜಿಟಲ್ ಫ್ಲೂಯೆನ್ಸಿ ಪೇಪರು ಯಾವ ಥರ ಇದೆ 2023ನಲ್ಲಿ ಇತ್ತು, ಸೊ ಇವೆಲ್ಲ ಯಾವ ಥರ ಇಂಪಾರ್ಟೆಂಟ್ ಬರುತ್ತೆ, ಯಾವ ಥರ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ, ಅವರಿಗೂ ಸಹ ಇನ್ಫಾರ್ಮೇಷನ್ ಸಿಗಲಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಡಿಜಿಟಲ್ ಫ್ಲೂಯೆನ್ಸಿ ಇದು ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಎಲೆಕ್ಟಿವ್ ಪೇಪರು. ಇದು ಟೋಟಲ್ಲು 1 hour ಡ್ಯೂರೇಷನ್ ಇರುವಂಥದ್ದು, 30 ಮಾರ್ಕ್ಸ್ ಕ್ವಶನ್ಸು. ಸೊ ಇದರಲ್ಲಿ 5 ಮಾರ್ಕ್ಸು 10 ಮಾರ್ಕ್ಸ್ ಎನಫ್ ಇರುವಂಥದ್ದು, ಓಕೆನಾ. ಸೊ ಇದರಲ್ಲಿ ಏನೆಲ್ಲ ಕ್ವಶನ್ಸ್ನ ಕೇಳಿದ್ದಾರೆ ಅಂತ ನೋಡೋದಾದರೆ, ಸೊ ಮೊದಲನೇಗೆ ಸೆಕ್ಷನ್ ಎನಲ್ಲಿ ಯಾವ ಥರ ಕೇಳಿದ್ದಾರೆ ಅಂತ ಅಂದರೆ 5 ಕ್ವಶನ್, ಅಂದರೆ 5 ಕ್ವಶನ್ಸ್ನ ಮಾಡಬೇಕು. 5 ಕ್ವಶನ್ಸು ಬರೀಬೇಕು. 2 ಮಾರ್ಕ್ಸು 10 ಮಾರ್ಕ್ಸಿಗಿರುತ್ತೆ, ನೆಕ್ಸ್ಟ್ 5 ಮಾರ್ಕ್ಸಿಗಿರುತ್ತೆ. ಓಕೆ, ಈ ಥರ ಅಲೋಕೇಶನ್ನ ಮಾಡಿದ್ದಾರೆ. ಸೊ ಇದರಲ್ಲಿ 5 ಕ್ವಶನ್ನು, ಅಂದರೆ ಅಲ್ಲಿಗೆ 7 ಕ್ವಶನ್ನು ನಮಗೆ ಕೊಟ್ಟಿರ್ತಾರೆ, ಅದ್ರಲ್ಲಿ 5ನ ಬರೀಬೇಕು. ಸೊ ಅದರಲ್ಲಿ ಫಸ್ಟ್ ಒಂದು ನೋಡೋದಾದ್ರೆ, ವಾಟ್ ಈಸ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಿಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಟೀಲ್ ಅವರ್ ಜಾಬ್ಸ್, ಅಂದರೆ ಕೃತಕ ಬುದ್ಧಿಮತ್ತೆ ಎಂದರೇನು, ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಉದ್ಯೋಗಗಳನ್ನು ಕದಿಯುತ್ತದೆಯೇ. ಸೊ ಇದಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು ಅಂತ ಅಂದರೆ, ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಮೀನಿಂಗ್ನ ಬರೀಬೇಕು, ಮತ್ತು ಅದಕ್ಕೆ ಜಾಬಿಗೆ ಯಾವ ಥರ ಡಿಸ್ಅಡ್ವಾಂಟೇಜಸ್ ಆಗಿದೆ ಡಿಜಿಟಲ್ ಫ್ಲೂಯೆನ್ಸಿ, ನೀವು ಅದನ್ನು ಬರೀಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡೋದ್ರೆ, ವಾಟ್ ಈಸ್ ದ ಡೇಟಾ ಸೈನ್ಸು, ಸೊ ಡೇಟಾ ವಿಜ್ಞಾನ ಎಂದರೇನು, ಓಕೆನಾ, ಇದು ಸಹ ನಮಗೆ ಇರುತ್ತೆ. ಸೊ ಇದನ್ನು ಸಹ 2 ಮಾರ್ಕ್ಸಿಗೆ ಮೀನಿಂಗ್ನ ಬರೀಬೇಕಾಗಿರುತ್ತೆ. ಇನ್ನು ನೋಡಿದ್ರೆ, ಎಕ್ಸ್ಪ್ಯಾಂಡ್ IoT ಆ್ಯಂಡ್ IIoT ಇದನ್ನು ವಿಸ್ತರಿಸಿ ಅಂತ ಹೇಳಿದ್ದಾರೆ. ಸೊ ಇದು ನೀವು ಬರಿಬೋದು. ಇನ್ನು ವಾಟ್ ಈಸ್ ದ ಸೈಬರ್ ಸೆಕ್ಯೂರಿಟಿ, ಅಂದರೆ ಸೈಬರ್ ಭದ್ರತೆ ಎಂದರೇನು, ಸೊ ಇದು 4ನೇ ಕ್ವಶನ್ಸ್ ಆಗಿರುವಂತೆ. ಇನ್ನು ನೆಕ್ಸ್ಟ್ 5ನೇ ಕ್ವಶನ್ ನೋಡಿದ್ರೆ, ಲಿಸ್ಟ್ ಹಾರ್ಡ್ವೇರ್ ಫೋಟೋ ಟೈಪ್ ಯೂಸ್ಡ್ ಇನ್ IoT, ಅಂದರೆ IoTನಲ್ಲಿ ಬಳಸಲಾದ ಹಾರ್ಡ್ವೇರ್ ಮಾದರಿಯನ್ನು ಪಟ್ಟಿ ಮಾಡಿ, ಜಸ್ಟ್ ನೀವು ಲಿಸ್ಟ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಮಾಡ್ಬೋದು. ಇನ್ನು ನೆಕ್ಸ್ಟ್, ವಾಟ್ ಆರ್ ದ ಬಿಗ್ ಡಾಟಾ ಟೂಲ್ಸ್ ಆಫ್ ಸಾಫ್ಟ್ವೇರು, ಅಂದರೆ ಬಿಗ್ ಡಾಟಾ ಪರಿಕರಗಳು ಮತ್ತು ಸಾಫ್ಟ್ವೇರ್ ಯಾವುವು, ಸೊ ಅದನ್ನು ಜಸ್ಟ್ ನೀವು ಲಿಸ್ಟ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ನೀವು ಅದನ್ನು ಬರಿಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿದ್ರೆ, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಫೆಕ್ಟಿವ್ ಕಮ್ಯುನಿಕೇಷನ್, ಅಂದರೆ ಪರಿಣಾಮಕಾರಿ ಸಂವಹನದ ಗುಣಲಕ್ಷಣಗಳನ್ನು ವಿವರಿಸಿ. ಸೊ ಇದನ್ನು ಸಹ ಕೇಳಿದರೆ. ಇಲ್ಲಿವರೆಗೂ ನಮಗೆ 2 ಮಾರ್ಕ್ಸಿಗಾಯಿತು. ಇನ್ನು 5 ಮಾರ್ಕ್ಸಿಗೆ ಸೊ ಟೋಟಲ್ಲು ನಮಗೆ 6 ಕ್ವಶನ್ಸ್ ಇರುತ್ತೆ, 4 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ನೋಡೋದಾದರೆ, ಮತ್ತು ನಮಗೆ ತುಂಬ ಜನ ಕೇಳ್ತಾ ಇದ್ರು, ಬ್ರೋ ನಮಗೆ ಕನ್ನಡದಲ್ಲೂ ಬರಿಬೋದಲ್ವಾ ಇದನ್ನು ಅಂತ. ಅಂದರೆ ಹೌದು, ಕನ್ನಡದಲ್ಲೂ ಬರಿಬೋದು. ತುಂಬ ಜನ BA ಸ್ಟೂಡೆಂಟ್ಸ್ಗಳು, ಬೇರೆ ಸ್ಟೂಡೆಂಟ್ಗಳು ನಮ್ಮ ಕನ್ನಡ ಪ್ರಿಫರ್ ಮಾಡಿ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಿಫರಬಲ್ ಯಾವುದು ಅಂತ ಅಂದರೆ ಇಂಗ್ಲೀಷ್. ಯಾಕಪ್ಪ ಅಂತ ಅಂದರೆ ತುಂಬ ಸ್ಕೋರ್ ಮಾಡ್ಬೋದು. ಅಂದರೆ ಇಂಗ್ಲೀಷಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ಲೇಷನ್ ಆಗಿರ್ಬೋದು, ಪಾಯಿಂಟ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಬಟ್ ಕನ್ನಡದಲ್ಲಿ ಅಷ್ಟೇ ಟಫ್ ಆಗಿರುತ್ತೆ, ಬಟ್ ಬರೋದ್ರೂ ಸಹ ನಮಗೆ ಮಾರ್ಕ್ಸ್ ಸ್ಕೋರ್ ಆಗೋದಿಲ್ಲ. ಸೊ ಆದ್ದರಿಂದ ನನ್ನ ಪ್ರಿಫರಬಲ್ ಇಂಗ್ಲೀಷ್ ಅಂತ ಹೇಳ್ತೀನಿ. ಇನ್ನು 5 ಮಾರ್ಕ್ಸಿಗೆ ಅಂತ ಬಂದರೆ, ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅಂದರೆ ಕೃತಕ ಮದ್ದತಿಯ ಅನುಕೂಲಗಳು ಮತ್ತು ಅನಾನುಕೂಲಗಳು ಯಾವುವು ಅಂತ ಕೇಳಿದರೆ, ಜಸ್ಟ್ ನೀವು ಲಿಸ್ಟ್ ಔಟ್ನ ಮಾಡಿದ್ರೆ ಮುಗೀತು, 5 ಮಾರ್ಕ್ಸ್ ಆರಾಮಾಗಿ ತೊಗೊಬೋದು. ನೆಕ್ಸ್ಟು, ವಾಟ್ ಈಸ್ ದ ಕ್ಲೌಡ್ ಕಂಪ್ಯೂಟಿಂಗ್, ನೆಕ್ಸ್ಟು ಎಕ್ಸ್ಪ್ಲೇನ್ ದ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಮಾಡೆಲ್ಸು, ಅಂದರೆ ಕ್ಲೌಡ್ ಕಂಪ್ಯೂಟಿಂಗ್ ಎಂದರೇನು ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಸೇವೆ ಮಾದರಿಗಳನ್ನು ವಿವರಿಸಿ. ಅಂದರೆ ನೀವು ಪಾಯಿಂಟ್ನ ಬರೆದ್ಬಿಟ್ಟು ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್ ಮಾಡೆಲ್ನ ಬಗ್ಗೆ ನೀವು ಪಾಯಿಂಟ್ನ ಬರೆದ್ಬಿಟ್ಟು ಅದಕ್ಕೆ ನೀವು ಎಕ್ಸ್ಪ್ಲೇಷನ್ನ ಕೊಡಬೇಕಾಗಿರುತ್ತೆ, ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಮೀನಿಂಗ್ನ ಬರೀಬೇಕಾಗಿರುತ್ತೆ. ನೆಕ್ಸ್ಟ್, ಮೆನ್ಷನ್ ದ ನೇಮ್ ಆಫ್ ದ 10 ಕಂಪನಿ ದಟ್ ಆರ್ ಯೂಸಿಂಗ್ ಬಿಗ್ ಡಾಟಾ, ಅಂದರೆ ಬಿಗ್ ಡಾಟಾವನ್ನು ಬಳಸುತ್ತಿರುವ 10 ಕಂಪನಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೀವು ನೋಡ್ಕೊಬೋದು. ಸೊ ನೆಕ್ಸ್ಟು, ಎಕ್ಸ್ಪ್ಲೈನ್ ದ ಡಿಫರೆಂಟ್ ಟೈಪ್ಸ್ ಆಫ್ ಸೈಬರ್ ಅಟ್ಯಾಕ್ಸ್, ಅಂದರೆ ವಿವಿಧ ರೀತಿಯ ಸೈಬರ್ ದಾಳಿಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ.
ಸೊ ಇದನ್ನು ಸಹ ನೀವು ಬರಿಬೋದು. ಸೊ ನೆಕ್ಸ್ಟು ಅಂದರೆ ಯಾವ ಥರ ಬರೀಬೇಕು ಅಂದರೆ ಟೈಪ್ಸ್ ಸೈಬರ್ ಅಟ್ಯಾಕ್, ಇದ್ರ ಬಗ್ಗೆ ನೀವು ಡಿಫ್ರೆನ್ಸ್ನ ಬರೆದ್ಬಿಟ್ಟು ಪಾಯಿಂಟ್ಸ್ನ ಬರೆದ್ಬಿಟ್ಟು ಅದಕ್ಕೆ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿದ್ರೆ ಡಿಫರೆನ್ಸ್ ಬಿಟ್ವೀನ್ IoT ಆ್ಯಂಡ್ IIoT. ಸೊ ಇದನ್ನು ಸಹ ನೀವು ಡಿಫ್ರೆನ್ಸ್ನ ನೋಡ್ಕೊಳ್ಳಿ. ಇನ್ನು ಲಾಸ್ಟ್ ಕ್ವಶನ್ ನೋಡೋದರೆ ಎಕ್ಸ್ಪ್ಲೇನ್ ಡಿಫರೆಂಟ್ ಸ್ಟೇಜಸ್ ಆಫ್ ಡಿಸೈನ್ ಥಿಂಕಿಂಗ್ ಪ್ರೋಸೆಸ್, ಅಂದರೆ ವಿನ್ಯಾಸ ಚಿಂತನೆಯ ಪ್ರಕ್ರಿಯೆಯ ವಿವಿಧ ಹಂತಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ. ಸೊ ಇಷ್ಟು ಸಹ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಸಂಬಂಧಪಟ್ಟಂತೆ 2023 ಕ್ವಶನ್ ಪೇಪರ್ ಇನ್ ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ NEP ಸಿಲೆಬಸ್ಗೆ. ಸೊ ಇಷ್ಟಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಸಿ ಯು, ಮತ್ತೊಂದರಲ್ಲಿ ಸಿಗುವ.